ಇರ್ಲಿ ಸರ್, ಪಾಪ ನೀವು ಸ್ಟ್ರಾಂಗ್ ಆಗಿ ಮಾತಾಡಬೇಕು ಅಂತ. ಇರ್ಲಿ, ನಾನು ವೀಕ್ ಆಗೇ ಮಾತಾಡ್ತೀನಿ ಬಿಡು. ಅವರೇ ಸ್ಟ್ರಾಂಗ್. ಸ್ಟೀಲ್ ಮಿನಿಸ್ಟರ್ ತಾನೇ ಸ್ಟ್ರಾಂಗ್. ಸ್ಟೀಲ್ ಅವರು ನೀವು ಬಂಡೆ ಅಲ್ಲ. ಆ ಬಂಡೆ ಹೊಡೆಯೋದು ಸ್ಟೀಲ್ ಇಂದ ತಾನೆ ಹೊಡೆಯೋದು. ಊಟಕ್ಕೆ ಬೇಕಾರೆ ಇರ್ಲಿ, ಅದೇ ಇರ್ಲಿ. ನಾನಂತೂ ಅವ್ರು ಯಾವಾಗ ಹೇಳ್ತಾರೋ ನಾವು, ಯಾಕೆಂದ್ರೆ ಮೊದಲು ಅವ್ರದ್ದು ಸ್ವೀಕಾರ ಮಾಡಿದ್ದೀನಿ, ಸಾತ್ತೂರಲ್ಲಿ ಸ್ವೀಕಾರ ಮಾಡಿದ್ದೀನಿ. ಈಗೂ ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ಇಸ್ ದೇರ್. ಪಾಪ ಅವ್ರು ಯಾವಾಗ ಕರೀತಾರೋ ಗೌರವದಿಂದ, ನಾನು ಬಹಳ ನಮ್ರತೆಯಿಂದ, ಈಗ ಎಷ್ಟು ಗೌರವದಿಂದ ಅವ್ರ ಅಣ್ಣ ಅವ್ರಿಗೆ ಏನು ಗೌರವ ಕೊಡಬೇಕು, ಒಂದು ಚೂರು ಅಶಬ್ದವಾದಂಥ ಪದವನ್ನು ಉಪಯೋಗಿಸೆ, ಅಸಂಬಂಧವಾದಂಥ ಪದವನ್ನು ಉಪಯೋಗಿಸೆ ನಾನು ಮಾತಾಡ್ತೀನಿ. ಇವ್ರು ಬೇರೆ ಬತ್ತೀನಿ ಅಂತ ಹೇಳ್ತಾರೆ, ಬೇಡ ನಾನು ಅಭ್ಯಾಸ ಹಾಕೊಂತೀನಿ. ಇವರು ಹೇಳ್ತಾರೆ ಆಯ್ತು ಬೇಕಾದ್ರೆ ಪಾಪ ಏನ್ ತೊಂದ್ರೆ, ಅವ್ರದ್ದು ಬೇಕಾರೆಲ್ಲ ದಂಡು ದಿವಾಳಿ ಎಲ್ಲ ಕರೆದು ಬರ್ಲಿ, ಅವ್ರು ಏನ್ ತೊಂದ್ರೆ ಆಯ್ತು. ದಟ್ ಈಸ್ ಬೀನ್ ಫಿಕ್ಸ್ಡ್ ಮ್ಯಾಚ್. ನೀವು ಯಾವ ಟೈಮ್ ಕೇಳ್ತಿರೋ ಬೇಕಾದ್ರೆ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಈಗ ಗೊತ್ತು, ಇದು 5 ನಿಮಿಷಕ್ಕೆ ಹೊಂಟೈತೀರ ಹುಡಿಕೊಂಡು, ನನಗೂ ಗೊತ್ತು. ನೀವು ಬೇಕಾದ್ರೆ ಅದನ್ನ ಮಾಡಿ. ಬಟ್ ಒಂದೇನಪ್ಪ ಅಂದ್ರೆ ನಾನು ರಿಕ್ವೆಸ್ಟ್ ಮಾಡೋದು, ಫಸ್ಟ್ ಕುಮಾರಣ್ಣಂಗೆ ಈಗ ಏನಾದ್ರು ಮಾಡಿ, ಬೆಲೆ ಏರಿಕೆಯಿಂದ ನಮ್ಮ ಜನ ಸಾಯ್ತಾ ಇದಾರಲ್ಲ, ಪಾಪ ಮನೆ ಕಟ್ಕೋಬೇಕು ಅಂತಾರೆ ಬಡವರು. ಸಿಮೆಂಟ್ ಬೆಲೆ, ಕಬ್ಬಿಣದ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಇದಕ್ಕೆ ಏನಾದ್ರು ಮಾಡಿ ಪರಿಹಾರ ಹುಡ್ಕೋಣ. ಯಾಕೆ ನಿನ್ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ ಮೋದಿ ಸಾಹೇಬ್ರು, ದೊಡ್ಡ 2 ಪೋರ್ಟ್ಫೋಲಿಯೋ ಇದೆ. ನೀನ್ ಏನಾರು ಮಾಡಿ ಬಡವ್ರಿಗೆ ಸಹಾಯ ಮಾಡಿದ್ರೆ ಆಗ ನಿನಗೆ ಏನೋ ನಮ್ಮ ಜನಕ್ಕೆ ಒಳ್ಳೇದು ಮಾಡವನೆ ಅಂತ ನಿನಗೂ ಒಳ್ಳೆ ಹೆಸರು ಬರ್ತದೆ. ನಿನಗೂ ಪಾಪ ಏನಾದ್ರು ಅಧಿಕಾರ ಇದ್ದಾಗ, ಈಗ ಅಧಿಕಾರ ಹಿಂದೆ ಇದ್ದಾಗೆಲ್ಲ ಏನು ಮಾಡೋಕ್ಕಾಗಿಲ್ಲ, ಈಗಾರು ಏನಾದ್ರು ಒಂದು ಮಾಡೋಣ ಅಂತ ನಾನು ಕುಮಾರಣ್ಣಂಗೆ ನಂದು ಪರ್ಸನಲ್ ರಿಕ್ವೆಸ್ಟ್, ಮನವಿ. ರಾಜ್ಯದ ಜನತೆ ಪರವಾಗಿ, ಸಾರ್ವಜನಿಕ ಪರವಾಗಿ, ನಮ್ಮ ರೈತರ ಪರವಾಗಿ, ರಾಜ್ಯದ ಬಡವ್ರ ಪರವಾಗಿ. ಬೇರೆಯವ್ರು ಯಾರಿಗೂ ಸ್ಟೀಲ್ ಮಂತ್ರಿ ಸಿಕ್ಕಿಲ್ಲ, ಬೇರೆ ಫೈನಾನ್ಸ್ ಮಿನಿಸ್ಟರ್ ಒಬ್ರು ಬಿಟ್ರೆ ನಮ್ಮ ರಾಜ್ಯದಲ್ಲಿ ಇವ್ರು ಸಿಕ್ಕಿದ್ದಂಥ ಪೋರ್ಟ್ಫೋಲಿಯೋ ಯಾರಿಗೂ ಸಿಕ್ಕಿಲ್ಲ. ದೊಡ್ಡ ಪೋರ್ಟ್ಫೋಲಿಯೋ ಸಿಕ್ಕಿದೆ, ಎಲ್ಲರಿಗೂ ಸಹಾಯ ಮಾಡ್ಬೋದು. ಇಲ್ಲ ಬಡವ್ರಿಗೆ, ನಮ್ಮ ರಾಜ್ಯದವ್ರಿಗೆ ಬೇಕಾದ್ರೆ ಕಡಿಮೆ ಬೆಲೆಯಲ್ಲಿ ಕಬ್ಬಿಣ ಬರೋಂಗೆ ಅದಕ್ಕಾರೆ ಏನೋ ಒಂದು ಇನ್ಸೆಂಟಿವ್, ಏನೋ ಒಂದು ಸ್ಕೀಮ್ಸ್ ಏನಾರು ಮಾಡಿದ್ರೆ ಭಾಳ ಸಂತೋಷ. ಆ ಕೆಲಸ ತಾವು ಮಾಡಬೇಕು. ಸೊ ರೈತರಿಗೆ ಈಗಾಗಲೇ ಮುಂದಿನ 15 ದಿನದಲ್ಲಿ ನಾವು ಅದನ್ನ ಮಾಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.